ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ಬಯೋಮಾಲಿಕ್ಯೂಲ್ಸ್ನಲ್ಲಿ ಬರುವಂತಹ ಕೊನೆಯ ಗ್ರೂಪ್ ಎನ್ಸೈಮ್ಸ್. ನಾವು ಎನ್ಸೈಮ್ಸ್ ಅಂದರೆ ಏನು, ಯಾವ ರೀತಿ ಕೆಮಿಕಲ್ ರಿಯಾಕ್ಷನನ್ನು ಸ್ಪೀಡಪ್ ಮಾಡುವಂಥದ್ದು, ನೇಚರ್ ಆಫ್ ಎನ್ಸೈಮ್ಸ್ ಯಾವ ರೀತಿ ಇದೆ, ನೇಚರು, ಕೆಮಿಕಲ್ ರಿಯಾಕ್ಷನ್ ಯಾವ ಥರ ಚೇಂಜ್ ಆಗುವಂಥದ್ದು, ಆ ಒಂದು ಸಬ್ಸ್ಟ್ರೇಟ್ ಏನಿದೆ ಎನ್ಸೈಮ್ನ ಒಂದು ಸ್ಟ್ರಕ್ಚರು ಚೇಂಜ್ ಆಗುವಂಥದ್ದು, ಫಿಸಿಕಲ್ ಚೇಂಜಸ್, ದೆನ್ ಆಲ್ಟರ್ ದಿ ಸ್ಟ್ರಕ್ಚರ್ ಆ್ಯಂಡ್ ದಟ್ ಈಸ್ ದಿ alteration of that activity, that is substrate. Then the properties of enzymes, in today's class, how enzyme react with temperature and pH, and also concentration of substrate. So in today's class we will discuss about factors affecting enzyme activity. This includes what are those factors affect enzyme activity. So this includes three factors. So one is temperature, second one is pH, and the third one is the concentration of substrate. These three together called factors affecting enzyme activity during the chemical reaction. So these are factors: temperature, pH, and concentration of substrate. Coming to the first one, temperature. Enzyme is very sensitive to high temperature, and also pH. You know that the pH, negative logarithm of hydrogen ion concentration in a solution, what we will call pH. So the temperature and pH, if in the presence of low temperature, enzyme activity becomes low or less, even in inactive state or declines. ಈಗ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಂದಾಗ ಎನ್ಸೈಮ್ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಏನು ಮಾಡುತ್ತೆ, ಕೆಟಲೈಸ್ ಮಾಡುತ್ತೆ, ಕೆಮಿಕಲ್ ರಿಯಾಕ್ಷನನ್ನು ಕೆಟಲೈಸ್ ಮಾಡುತ್ತೆ. ಹಾಗೆ ಕೆಟಲೈಸ್ ಮಾಡುವಾಗ ಅಲ್ಲಿ ಫ್ಯಾಕ್ಟರ್ಸ್ ಏನಿರ್ತದೆ, ಟೆಂಪರೇಚರ್ ಇರ್ತದೆ ಮತ್ತು pH. So that is a surrounding environment, pH, temperature, and the substrate that binds at the active site of an enzyme. So these three are very very important. ಆ ಕಂಡೀಷನ್ನಲ್ಲಿ ಟೆಂಪರೇಚರ್ ಏನಾಗಿರ್ತದೆ, ವೆರಿ ಸೆನ್ಸಿಟಿವ್. ಎನ್ಸೈಮಿಕ್ ಆಕ್ಟಿವಿಟಿ ಏನಿದೆ ಅದು ತುಂಬ ತೀಕ್ಷ್ಣತೆಯಿಂದ ಇರ್ತದೆ. ತುಂಬ ತೀಕ್ಷ್ಣತೆ ಇರ್ತಕ್ಕಂತಹ ಹೈ ಟೆಂಪರೇಚರ್ ಆಯಿತು ಅಂದಾಗ ಅಲ್ಲೇನಾಗ್ತದೆ, ಆ ಇಂಟೆನ್ಸಿಟಿ ಏನಿದೆ, ಆ ತೀಕ್ಷ್ಣತೆ ಏನಿದೆ ತೀವ್ರವಾದಾಗ ಆ ಎನ್ಸೈಮ್ ಆಕ್ಟಿವಿಟಿ ಏನಾಗ್ತದೆ, ಡಿಕ್ಲೈನ್ ಆಗ್ತದೆ, ಕಡಿಮೆ ಆಗ್ತದೆ. ಬಿಕಾಸ್ ಡೆಸ್ಟ್ರಾಯ್ಸ್ ಆಫ್ ಎನ್ಸೈಮ್ ಏನಾಗುತ್ತೆ, ಹೈ ಟೆಂಪರೇಚರಲ್ಲಿ ಎನ್ಸೈಮ್ ಆಕ್ಟಿವಿಟಿ ಏನಾಗ್ತದೆ, ಡೆಸ್ಟ್ರಾಯ್ ಆಗುತ್ತೆ, ಆ ಮಾಲಿಕ್ಯೂಲ್ ಡೆಸ್ಟ್ರಾಯ್ ಆಗುತ್ತೆ. ಲೋ ಟೆಂಪರೇಚರ್ ಆದರೆ, ಇಫ್ ಇನ್ ದಿ ಲೋ ಟೆಂಪರೇಚರ್ that also results or causing the less activity of an enzyme. ಅಲ್ಲಿ ಕೂಡ ಎನ್ಸೈಮ್ ಆಕ್ಟಿವಿಟಿ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಎನ್ಸೈಮ್ ಈಸ್ ವೆರಿ ಸೆನ್ಸಿಟಿವ್ ಟು ಆಪ್ಟಿಮಲ್ ಟೆಂಪರೇಚರ್ ಅಂಡ್ pH ಆಲ್ಸೋ. ಹಾಗಾಗಿ ರಿಯಾಕ್ಷನ್ ಅಲ್ಲಿ ಏನಾಗಬೇಕಾಗ್ತದೆ, ಟೆಂಪರೇಚರು ಹೈ ಇರಬಾರ್ದು, ಲೋ ಇರಬಾರ್ದು. ಸೊ ಮಾಡರೇಟ್ ಟೆಂಪರೇಚರ್, ಆಪ್ಟಿಮಲ್ ಟೆಂಪರೇಚರ್ that requires for the enzyme activity during the chemical reaction. ಸೊ ಇದರ ಜೊತೆಗೆ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್, ದಿ ಟೆಂಪರೇಚರ್
the pH, how it regulates the enzyme activity during the chemical reaction. ಯಾವ ರೀತಿ ಟೆಂಪರೇಚರು ಮತ್ತು pH ಎನ್ಸೈಮ್ ಆಕ್ಟಿವಿಟಿಯನ್ನು ನಿಯಂತ್ರಣಗೊಳಿಸುತ್ತೆ, ಯಾವ ಥರ ಅದ್ರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂದಾಗ, ಹೆಚ್ಚಿದ್ದಾಗ ಏನಾಗ್ಬಿಡುತ್ತೆ ಟೆಂಪರೇಚರು, ಎನ್ಸೈಮ್ ಏನು ಹೇಳಿ, ನಥಿಂಗ್ ಬಟ್ ಪ್ರೋಟೀನ್ ಮಾಲಿಕ್ಯೂಲ್ಸ್. ನಾವು ನಿನ್ನೆಯ ತರಗತಿಯಲ್ಲಿ ಸ್ಟಡಿ ಮಾಡಿದ್ವಿ, ಎನ್ಸೈಮ್ಸ್ ಆರ್ ನಥಿಂಗ್ ಬಟ್ ಪ್ರೋಟೀನ್ ಮಾಲಿಕ್ಯೂಲ್ಸ್. ಹಾಗಾಗಿ ಏನಾಗ್ತದೆ, ಇಫ್ ಟೆಂಪರೇಚರ್ ಇಸ್ ವೆರಿ ಹೈ, that protein molecule in an enzyme denatured. ಏನಾಗ್ತದೆ, ಅದು ಡಿನೇಚರ್ ಆಗ್ತದೆ. ಅಲ್ಲಿಗೆ ಎನ್ಸೈಮ್ ಆಕ್ಟಿವಿಟಿ ಏನಾಗ್ತದೆ, ಡಿಕ್ಲೈನ್ ಆಗುತ್ತೆ, ಕಡಿಮೆ ಆಗ್ತದೆ. ಹಾಗೆ ಮತ್ತೊಂದು ಕೇಸಲ್ಲಿ ಏನಾದರೂ ಟೆಂಪರೇಚರ್ ಕಡಿಮೆ ಇದ್ದಾಗ ಆಗಲೂ ಸಹಿತ ಏನಾಗ್ತದೆ, ಆ ಸ್ಪೀಡ್ ಏನಿದೆ, ರಿಯಾಕ್ಷನ್ ಸ್ಪೀಡ್ ಏನಿದೆ, ಆ ಸ್ಪೀಡ್ ಏನಾಗ್ತದೆ, ಕಡಿಮೆ ಆಗುತ್ತೆ. ಇಫ್ ಟೆಂಪರೇಚರ್ ಈಸ್ ವೆರಿ ಲೆಸ್ ಆರ್ ಲೋ, ಇನ್ ದಟ್ ಕಂಡೀಷನ್, ಆ ಕಂಡೀಷನ್ ಅಲ್ಲಿ ಏನಾಗ್ತದೆ, ಕಡಿಮೆ ಆಗುವಂಥದ್ದು. ಹಾಗಾಗಿ ಟೆಂಪರೇಚರು ಮತ್ತು pH ಒಂದು ಪರಿಣಾಮವನ್ನು ಬೀರುತ್ತೆ ಆ ಕೆಮಿಕಲ್ ರಿಯಾಕ್ಷನ್ ಎನ್ಸೈಮ್ ಮಾಡುವಾಗ. ಆಪ್ಟಿಮಲ್ ಟೆಂಪರೇಚರ್ ಏನಿದೆ, ದಟ್ಸ್ ಎನಫ್ ದಿ ಎನ್ಸೈಮ್ catalyzed ದಿ ಕೆಮಿಕಲ್ ರಿಯಾಕ್ಷನ್. So here the graphical representation of the temperature, optimal temperature, pH and the substrate, concentration of substrate. ಇಲ್ಲಿ ನೋಡಿ ಕೆಲವು ಗ್ರಾಫಿಕ್ ರೆಪ್ರೆಸೆಂಟೇಷನ್ ಇದೆ. ಈ pH ಇರ್ತಕ್ಕಂಥದ್ದು ಆ ಒಂದು ರಿಯಾಕ್ಷನ್ ಅಲ್ಲಿ ಆಪ್ಟಿಮಲ್ ಇದ್ದಾಗ ಏನಾಗ್ತದೆ ಅಂದಾಗ ನೋಡಿ, ಈ ರೀತಿಯಾಗಿರ್ತಕ್ಕಂಥ ಕರ್ವ್ ಅನ್ನ ಕೊಡ್ತದೆ, ಈ ರೀತಿಯಾಗಿರ್ತಕ್ಕಂತಹ ಕರ್ವ್ ಅನ್ನ ಕೊಡುತ್ತೆ. ಸೊ ಈ ಒಂದು ಕರ್ವ್ ಏನಿದೆ, ಇದು pH ಅಲ್ಲಿ ಬರ್ತಕ್ಕಂಥದ್ದು. ದಿಸ್ ಈಸ್ ಎನ್ಸೈಮ್ ಆಕ್ಟಿವಿಟಿ. In the second graph, that shows temperature. So this is the curve of temperature. So this one similarly same. So curve ಏನಾಗಿದೆ, ಒಂದೇ ರೀತಿ ಇದೆ. So similar ಆಗಿದೆ. That is pH and the temperature. So next one, that is concentration of a substrate. So substrate plays an important role during chemical reaction because enzyme converts that substrate into product at the end of the chemical reaction. ಯಾಕೆ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಬಹಳ ಮುಖ್ಯ ಆಗುತ್ತೆ ಅಂದಾಗ, ಎನ್ಸೈಮ್ ಏನಿದೆ, ದಿ ಆಕ್ಟಿವ್ ಸೈಟ್ ಆಫ್ ಎನ್ಸೈಮ್ that binds to substrate. ಸಬ್ಸ್ಟ್ರೇಟ್ ಏನಿದೆ, ನೆಕ್ಸ್ಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುವಂತಹ ವಸ್ತು, ಅದು ಎನ್ಸೈಮ್ ನ ಆಕ್ಟಿವ್ ಸೈಟ್ ಮೇಲೆ ಬೈಂಡ್ ಆಗ್ತದೆ. ಬೈಂಡ್ ಆದಾಗ ಏನಾಗ್ತದೆ, ಕನ್ವರ್ಷನ್ ಸ್ಟಾರ್ಟ್ ಆಗ್ತದೆ. ಸೊ ದಿ ಅಮೌಂಟ್ ಆಫ್ ಸಬ್ಸ್ಟ್ರೇಟ್ ಡಿಪೆಂಡ್ಸ್ ಆನ್ ದಿ ಆಕ್ಟಿವಿಟಿ ಆಫ್ ಅನ್ ಎನ್ಸೈಮ್. ಈಗ ಆ ಸಬ್ಸ್ಟ್ರೇಟ್ ನ ಅಮೌಂಟ್ ಎಷ್ಟಿದೆ, ಇಫ್ ದಿ ಅಮೌಂಟ್ ಆಫ್ ಸಬ್ಸ್ಟ್ರೇಟ್ ಈಸ್ ಲಾರ್ಜ್ ಅಂದ್ರೆ ಹೈ, ಜಾಸ್ತಿ ಇದ್ದಾಗ ಏನಾಗ್ತದೆ, ಸೊ ದಿ ಸ್ಪೀಡ್ ಆಫ್ ರಿಯಾಕ್ಷನ್ ಬಿಕಮ್ಸ್ ಲೆಸ್ ಆರ್ ಲೋ. ವೈ? ಸೊ ದಿ ಎನ್ಸೈಮ್ ಮಾಲಿಕ್ಯೂಲ್ಸ್ ಆರ್ ಓನ್ಲಿ ಫ್ಯೂ. ಅಲ್ಲೇನಾಗಿರ್ತದೆ, ಎನ್ಸೈಮ್ ಮಾಲಿಕ್ಯೂಲ್ಸ್ ಕಡಿಮೆ ಇರ್ತದೆ. ಆ ಸಂದರ್ಭದಲ್ಲಿ ಆ ಸ್ಪೀಡ್ ಅಪ್ ಆಗಬೇಕು ರಿಯಾಕ್ಷನ್ ಅಂದಾಗ ಸಬ್ಸ್ಟ್ರೇಟ್ ಕೂಡ ಅಮೌಂಟ್ ಅದಕ್ಕೆ ಸರಿಯಾಗಿ ಇರಬೇಕಾಗ್ತದೆ. ದಟ್ ಪ್ರಪೋರ್ಷನ್ ಏನಾಗ್ತದೆ, ಡಿಪೆಂಡ್ಸ್ ಆನ್ ದಿ ಸಬ್ಸ್ಟ್ರೇಟ್. ದಿ ಎನ್ಸೈಮ್ ಆಕ್ಟಿವಿಟಿ ಡಿಪೆಂಡ್ಸ್ ಆನ್ ದಿ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್, ನಥಿಂಗ್ ಬಟ್ ಅಮೌಂಟ್. ಬಿಕಾಸ್ so less or few molecules of enzyme can catalyze that reaction. So the speed of reaction depends on the concentration of substrate. So that rate depends on that is conversion of S into P. That depends on the rate. That depends the time, specific time. So ಹಾಗಾಗಿ rate of reaction depends on the time, then the concentration of a substrate. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನೋಡುವಂಥದ್ದು. ಸೊ ಎನ್ಸೈಮ್
sensitive to high temperature and pH, but the optimal temperature required for enzymes, that is in between 10 to 40. 10ರಿಂದ 40 ಡಿಗ್ರಿ ಸೆಂಟಿಗ್ರೇಡ್ ಏನಿದೆ, that one is moderate optimal temperature required for the enzymic activity during the chemical reaction. So in that percentage of temperature enough for catalyze the reaction by an enzyme. So by that time enzyme speed up that reaction. Now we move on to the next factor, concentration of substrate. It's very very important. ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ ಅಂದರೆ, ಈಗ ಎನ್ಸೈಮ್ ಯಾವುದ್ರ ಮೇಲೆ ಆಕ್ಟ್ ಮಾಡಬೇಕಾಗಿದೆ, ಆ ಸಬ್ಸ್ಟ್ರೇಟ್ ಮೇಲೆ ಆಕ್ಟ್ ಮಾಡಬೇಕಾಗಿದೆ. ಯಾಕೆ ಅದನ್ನು ಕನ್ವರ್ಟ್ ಮಾಡಬೇಕು, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ ಅದ್ರ ಮೇಲೆ ಅದು ಆಕ್ಟ್ ಮಾಡಬೇಕಾಗಿದೆ. ಈಗ ಎನ್ಸೈಮ್ನ ಆಕ್ಟಿವ್ ಸೈಟಲ್ಲಿ ಈ ಸಬ್ಸ್ಟ್ರೇಟ್ ಏನಾಗುತ್ತೆ, at the starting of the chemical reaction or begins of chemical reaction, ಪ್ರಾರಂಭವಾದಾಗ ಎನ್ಸೈಮ್ ಅಲ್ಲಿರುವಂಥ ಆಕ್ಟಿವ್ ಸೈಟ್ಗೆ ಈ ಸಬ್ಸ್ಟ್ರೇಟ್ ಏನಾಗುತ್ತೆ, ಬೈಂಡ್ ಆಗಿಬಿಟ್ಟು ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಹಾಗಾಗಿ ಎನ್ಸೈಮ್ ಫ್ಯೂ ಮಾಲಿಕ್ಯೂಲ್ಸ್ ಇರುತ್ತಷ್ಟೇ, ತುಂಬ ಮಾಲಿಕ್ಯೂಲ್ಸ್ ಇರೋಲ್ಲ ಎನ್ಸೈಮು. ಒಂದು ರಿಯಾಕ್ಷನ್ ಕೆಟಲೈಸ್ ಮಾಡಬೇಕಾದ್ರೆ few amount of enzyme is enough to catalyze that chemical reaction. ಅಷ್ಟು ಅಮೌಂಟ್ ಇದ್ರೆ ಸಾಕು. If by that time or some time the amount of substrate is more, ಜಾಸ್ತಿ ಇತ್ತು ಅಂದಾಗ speed of reaction becomes ಏನಾಗ್ತದೆ, low or less, ಕಡಿಮೆ ಆಗ್ತಾ ಬರ್ತದೆ. So another important factor, concentration of a substrate. So the chemical substance bind enzyme. So during the reaction, some chemical substances bind the ಯಾವುದನ್ನ bind ಮಾಡ್ತದೆ, ಅವು enzyme, bind that site, active site of enzyme, resulting the inactivity of an enzyme. ಕೆಲವು ರಾಸಾಯನಿಕ ವಸ್ತುಗಳು ಕೆಲವು ರಿಯಾಕ್ಷನ್ ಅಲ್ಲಿ ಏನಾಗ್ತದೆ, ಎಲ್ಲ ರಾಸಾಯನಿಕ ವಸ್ತು ಅಲ್ಲ, ನಾಟ್ ಆಲ್ ಕೆಮಿಕಲ್ ಕಾಂಪೌಂಡ್ಸ್, ಸರ್ಟನ್ ಕೆಮಿಕಲ್ ಕಾಂಪೌಂಡ್ಸ್ ಬೈಂಡ್ ಆಕ್ಟಿವ್ ಸೈಟ್ ಆಫ್ ಅನ್ ಎನ್ಸೈಮ್, ರಿಸಲ್ಟಿಂಗ್ ಇನ್ಆಕ್ಟಿವಿಟಿ ಆಫ್ ಎನ್ಸೈಮ್. ಅದು ಏನ್ ಕೊಡ್ತದೆ, ಎನ್ಸೈಮ್ ನ ಆಕ್ಟಿವಿಟಿಯನ್ನ ನಿಯಂತ್ರಣಗೊಳಿಸುತ್ತೆ, ಇನ್ಹಿಬಿಟ್ ಮಾಡುತ್ತೆ, ಅಲ್ಲಿಗೆ ತಡೆ ಹಿಡಿಯುತ್ತೆ ಅದರ ಆಕ್ಟಿವಿಟಿಯನ್ನ. The process is called as inhibition. ಆ ಒಂದು ಪ್ರೋಸೆಸ್ ಅನ್ನ ಏನಂತ ಕರೆಯೋಣ, ಇನ್ಹಿಬಿಷನ್. So inhibition nothing but some chemical substances bind the active site of an enzyme, resulting inactivity of enzyme. The process is said to be inhibition. ಅಲ್ಲಿಗೆ ತಡೆ ಹಿಡಿಯುತ್ತೆ. So those chemical substances are called inhibitors. ಹಾಗಾದ್ರೆ ಯಾವುದು ಬೈಂಡ್ ಮಾಡಿ ಎನ್ಸೈಮ್ ಆಕ್ಟಿವಿಟಿಯನ್ನು ನಿಯಂತ್ರಣಗೊಳಿಸುತ್ತೋ ಅಂತಹ ವಸ್ತುಗಳನ್ನ ಇನ್ಹಿಬಿಟರ್ಸ್ ಅಂತ ಕರಿತೇವೆ. ಆ ಕ್ರಿಯೆಯನ್ನ ಇನ್ಹಿಬಿಷನ್ ಅಂತ ಕರಿತೀವಿ. ಸೊ ಇನ್ಹಿಬಿಟರ್ಸ್ ಅಂಡ್ ದಿ ಪ್ರೋಸೆಸ್ ಇಸ್ ಸೆಡ್ ಟು ಬಿ ಇನ್ಹಿಬಿಷನ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್, ಕಾಂಪಿಟೇಟಿವ್ ಇನ್ಹಿಬಿಟರ್ಸ್. Next one is competitive inhibitors. All these under the concentration of substrate. ಈ ಫ್ಯಾಕ್ಟರ್ ಅಲ್ಲಿ ನಾವು ನೋಡುವಂತಹ ಒಂದು ಏನಿದೆ ಆಸ್ಪೆಕ್ಟ್ಸ್ ಇದು. ವಾಟ್ ಈಸ್ ಮೆಂಟ್ ಬೈ ಇನ್ಹಿಬಿಷನ್, ವಾಟ್ ಆರ್ ಇನ್ಹಿಬಿಟರ್ಸ್. ನೆಕ್ಸ್ಟ್ ಒನ್, ಕಾಂಪಿಟೇಟಿವ್ ಇನ್ಹಿಬಿಟರ್ಸ್. So what is competitive inhibitors? Some chemical molecules closely related to substrate. So certain chemical molecules, not all, certain chemical molecules resemblance to the substrate molecules. Reaction ನಡಿಬೇಕಾದ್ರೆ ಕೆಲವು ಮಾಲಿಕ್ಯೂಲ್ಸ್ ಏನಾಗುತ್ತೆ, ಕೆಮಿಕಲ್ ಮಾಲಿಕ್ಯೂಲ್ಸ್ ಏನು ಎನ್ಸೈಮ್
ಬೈಂಡ್ ಮಾಡಬೇಕಾಗಿದೆಯಲ್ಲ ಸಬ್ಸ್ಟ್ರೇಟ್, ಆ ಮಾಲಿಕ್ಯೂಲ್ಸ್ ಜೊತೆ ಏನಾಗಿರ್ತದೆ, ಹೋಲಿಕೆಯನ್ನು ಹೊಂದಿರುತ್ತೆ. ಸೇಮ್ ಸ್ಟ್ರಕ್ಚರ್ ಇರ್ತದೆ ಮಾಲಿಕ್ಯೂಲ್ಸ್. ಆಗ ಏನಾಗುತ್ತೆ, ಸೊ ದೋಸ್ ಕೆಮಿಕಲ್ ಮಾಲಿಕ್ಯೂಲ್ಸ್ ಸಿಮಿಲರ್ ಟು ದಿ ಸ್ಟ್ರಕ್ಚರ್ ಆಫ್ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸ್. ನಾವು ಏನಾಗ್ತದೆ ಈಗ ಆ ಸಂದರ್ಭದಲ್ಲಿ, ಸೊ those chemical molecules along with the substrate molecules binds the active site of an enzyme. Bind an active site of enzyme. ಏನಾಗ್ತದೆ ಅಲ್ಲಿಗೆ, ಆ ಆಕ್ಟಿವ್ ಸೈಟ್ ಅನ್ನ ಎನ್ಸೈಮ್ಗೆ ಬೈಂಡ್ ಮಾಡಿದಾಗ ದಟ್ ರಿಸಲ್ಟ್ಸ್ ಇನ್ ಆಕ್ಟಿವಿಟಿ ಆಫ್ ಆನ್ ಎನ್ಸೈಮ್. ಏನಾಗುತ್ತೆ ಅವಾಗ, ಎನ್ಸೈಮು ಇನ್ಆಕ್ಟಿವ್ ಸ್ಟೇಟಿಗೆ ಬರ್ತದೆ, ಏನು ಕೆಲಸ ಮಾಡೋದಿಲ್ಲ, ಕೆಟಲೈಸ್ ಮಾಡೋದಿಲ್ಲ. ನಾವು ಎನ್ಸೈಮ್ಸ್ ಅನ್ನ ಬಯೋಲಾಜಿಕಲ್ ಕೆಟಲಿಸ್ಟ್ ಅಂತ ಕರೆದ್ವಿ. ಯಾವಾಗ ಕೆಲವು ಕೆಮಿಕಲ್ ಕಾಂಪೌಂಡ್ಸ್ ಏನಿದೆ ಮಾಲಿಕ್ಯೂಲ್ಸು, ಅದು ಆ ರಿಯಾಕ್ಷನ್ ನಡಿಬೇಕಾದ್ರೆ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸ್ ಇದೆಯಲ್ಲ, ಎಸ್ ಅಂತ ಹೇಳಿದ್ವಿ, ಆ ಮಾಲಿಕ್ಯೂಲ್ಸ್ ತರನೇ ಇರುತ್ತೆ, ಸಿಮಿಲರ್ ಟು ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸ್ ಇನ್ ದೇರ್ ಸ್ಟ್ರಕ್ಚರ್. ನೌ these chemical molecules and substrate molecules bind the active site of an enzyme during the begins of the reaction. So automatically the enzyme activity becomes inactive. ಏನಾಗ್ತದೆ, ಆ ಎನ್ಸೈಮ್ ಆಕ್ಟಿವಿಟಿ ಇನ್ಆಕ್ಟಿವ್ ಗೆ ಟರ್ನ್ ಆಗ್ತದೆ, ಇನ್ಆಕ್ಟಿವ್ ಸ್ಟೇಟಿಗೆ ಬರ್ತದೆ, ಅಲ್ಲಿಗೆ ತಟಸ್ಥ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್. ಅಂತವ್ರನ್ನ ಏನಂತ ಹೇಳೋಣ, ಕಾಂಪಿಟೇಟಿವ್ ಇನ್ಹಿಬಿಟರ್ಸ್. ಮಾಮೂಲಾಗಿ ಆ ಬೈಂಡ್ ಮಾಡಿದ್ರೆ, ಎನ್ಸೈಮ್ ಅನ್ನ ಬೈಂಡ್ ಮಾಡಿದ್ರೆ ಅಂತಹ ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನ ಇನ್ಹಿಬಿಟರ್ಸ್ ಅಂತ ಕರಿತೀವಿ. ಇನ್ನು ಕೆಲವು ರಿಯಾಕ್ಷನ್ ಅಲ್ಲಿ ಆ ಕೆಮಿಕಲ್ ಮಾಲಿಕ್ಯೂಲ್ಸು ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸ್ ಥರನೇ ಇರ್ತದೆ, ಅದೇ ರೀತಿ ರಚನೆಯನ್ನ ಹೊಂದಿರ್ತದೆ. ಈಗ ಅಂತಹ ಸಂದರ್ಭದಲ್ಲಿ ಆ ಕೆಮಿಕಲ್ ಮಾಲಿಕ್ಯೂಲ್ಸು ಹಾಗೆ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸ್ ಜೊತೆಗೆ ಕೂಡ್ಬಿಟ್ಟು ಏನ್ ಮಾಡ್ತದೆ, ಎನ್ಸೈಮ್ ಏನ್ ಆಕ್ಟಿವ್ ಸೈಟ್ ಇದೆ ಅದನ್ನ ಬೈಂಡ್ ಮಾಡಿಬಿಡ್ತದೆ, ಇನ್ಹಿಬಿಟ್ ಮಾಡಿಬಿಡ್ತದೆ. ಆಗೇನಾಗುತ್ತೆ, ಆಟೋಮ್ಯಾಟಿಕ್ ಆಗಿ ಎನ್ಸೈಮ್ ಆಕ್ಟಿವಿಟಿ ಏನಾಗ್ತದೆ, ಸೊ ಅದು ಇನ್ಆಕ್ಟಿವ್ ಆಗ್ತದೆ. ಇಂಥದ್ದನ್ನ ನಾವು ಏನಂತ ಕರಿತೇವೆ, ಕಾಂಪಿಟೇಟಿವ್ ಇನ್ಹಿಬಿಟರ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಸೊ ಒನ್ ಎಕ್ಸಾಂಪಲ್ ಇದೆ ಇಲ್ಲಿ ನೋಡೋಣ. ಸೊ ಹಿಯರ್ ಇಸ್ ದ ಎಕ್ಸಾಂಪಲ್ ಫಾರ್ ಹೌ ದಿ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್ inactive the enzyme activity. For example, succinate dehydrogenase an enzyme. ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಒಂದು ಎನ್ಸೈಮ್ ಇದೆ, ಹೇಗೆ ಈ ಕಾಂಪಿಟೇಟಿವ್ ಇನ್ಹಿಬಿಟರ್ಸು ಎನ್ಸೈಮ್ನ ಒಂದು ಆಕ್ಟಿವಿಟಿಯನ್ನ, ಕ್ರಿಯೆಯನ್ನ ನಿಷ್ಕ್ರಿಯೆಗೊಳಿಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್, ಒನ್ ಆಫ್ ದಿ ಟೈಪ್ ಆಫ್ ಆನ್ ಎನ್ಸೈಮ್. ಅದು ಒಂದು ಎನ್ಸೈಮ್. ಸೊ ದಿ ಮೆಲೋನೇಟ್, ದಟ್ ಈಸ್ ಮೆಲೋನೇಟ್, the melonate chemical molecules that binds succinate dehydrogenase enzyme. What happened? ಏನಾಗ್ತದೆ? So it is that enzyme becomes inactive. ಒಂದು ಉದಾಹರಣೆ ಕೊಡ್ತಾರೆ. ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ ಅನ್ನುವಂಥ ಒಂದು ಎನ್ಸೈಮ್ ಇದೆ. ಈ ಎನ್ಸೈಮ್ಗೆ ಏನು ಮಾಡ್ತಾರೆ, ಇನ್ಹಿಬಿಟರ್ ಆಗಿ ಅದನ್ನು ಬೈಂಡ್ ಮಾಡುವಂತಹ ಮೆಲೋನೇಟ್ ಅನ್ನುವಂಥ ಇನ್ಹಿಬಿಟರ್ ಅಂದರೆ ಒಂದು ಕೆಮಿಕಲ್ ಕಾಂಪೌಂಡ್, ಅದನ್ನು ಇಲ್ಲಿ ಯೂಸ್ ಮಾಡ್ತಾರೆ, ಮೆಲೋನೇಟ್ ಅನ್ನುವಂಥದ್ದು. ದಟ್ ಮೆಲೋನೇಟ್ ಕಾಂಪೌಂಡ್ ಬೈಂಡ್ಸ್ ದಿಸ್ ಎನ್ಸೈಮ್. ಈ ಎನ್ಸೈಮ್ ಏನು ಮಾಡುತ್ತದೋ ಬೈಂಡ್ ಮಾಡ್ತದೆ ಆಕ್ಟಿವ್ ಸೈಟಲ್ಲಿ. ವಾಟ್ ಹ್ಯಾಪನ್, ಏನಾಗ್ತದೆ ಅಲ್ಲಿ ಅಂದಾಗ, ಸೊ ದಟ್ ರಿಸಲ್ಟ್ಸ್ inactivity of that enzyme succinate dehydrogenase. ಅದೇನಾಗುತ್ತೆ, ಆ ಎನ್ಸೈಮ್ ಒಂದು ಆಕ್ಟಿವಿಟಿಯನ್ನ ನಿಷ್ಕ್ರಿಯಗೊಳಿಸುತ್ತೆ. ಇನ್ಆಕ್ಟಿವಿಟಿ ಆಫ್ ಆನ್ ಎನ್ಸೈಮ್. ಸೊ ಇನ್ ದಿ ಯೂಸ್ ಆಫ್ pathogens, in the use of bacterial pathogen, it is used as a insecticide, pesticide or bactericide ಅಂತ ಕರಿತೇವೆ.
ಇದನ್ನ ಯಾವಾಗ ಆ ಒಂದು ಎನ್ಸೈಮ್ ಆಕ್ಟಿವಿಟಿಯನ್ನು ಇನ್ಯಾಕ್ಟಿವೇಟ್ ಮಾಡ್ತದೋ ಅಲ್ಲಿಗೆ ಏನಾಗುತ್ತೆ, ಆ ಕ್ರಿಯೆ ಆಗೋದಿಲ್ಲ, ಆ ರಿಯಾಕ್ಷನ್ ಆಗೋದಿಲ್ಲ. ಹಾಗಾಗಿ ಇದನ್ನೇನು ಮಾಡ್ತಾರೆ, ಈ ಒಂದು ಮ್ಯಾಲೋನೇಟ್ ಅನ್ನೋದನ್ನು ಏನು ಬ್ಯಾಕ್ಟೀರಿಯಲ್ ಒಂದು ಪ್ಯಾಥೋಜನ್ ಇದೆ ಅದಕ್ಕೆ ನಾವು ಇಂಡ್ಯೂಸ್ ಮಾಡ್ತೀವಿ. ಬ್ಯಾಕ್ಟೀರಿಯಾಗ ಏನಿದೆ, ಏನು ಡಿಸೀಸನ್ನು ಕಾಸ್ ಮಾಡುವಂಥ ಕೆಲವು ಬ್ಯಾಕ್ಟೀರಿಯಾ ಇದಾವಲ್ಲ, ಅದಕ್ಕೆ ಇಂಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಎನ್ಸೈಮ್ ಆಕ್ಟಿವಿಟಿಯನ್ನು ಏನು ಮಾಡ್ಬೋದು, ತಡೆಗಟ್ಟಬಹುದು. ಯಾವಾಗ ಎನ್ಸೈಮ್ ಆಕ್ಟಿವಿಟಿ ತಡೆಗಟ್ಟುತ್ತೋ ಬ್ಯಾಕ್ಟೀರಿಯಾ ಸೆಲ್ಲಲ್ಲಿ, ಆಗೇನಾಗುತ್ತೆ, ದಟ್ ಬ್ಯಾಕ್ಟೀರಿಯಾ ಬಿಕಮ್ಸ್ ಇನ್ ಇನ್ಆಕ್ಟಿವ್ ಸ್ಟೇಟ್. ಸೊ ಇಟ್ ಕೆನಾಟ್ ಬಿ ಪ್ರೊಡ್ಯೂಸ್ ಆರ್ ಕಾಸ್ ಎನಿ ಡಿಸೀಸ್ ಟು ದಿ ಆರ್ಗ್ಯಾನಿಸಮ್. ಯಾವಾಗ ಇನ್ಆಕ್ಟಿವೇಟ್ ಆಗುತ್ತೋ ಬ್ಯಾಕ್ಟೀರಿಯಾ ಸೆಲ್ ಇರುವ ಎನ್ಸೈಮು, ಆ ಬ್ಯಾಕ್ಟೀರಿಯಾ ಏನಾಗ್ತದೆ, ಯಾವ ರೀತಿ ಪರಿಣಾಮವನ್ನಾಗಲಿ ರೋಗವನ್ನಾಗಲಿ ಬೇರೆ ಒಂದು ಆರ್ಗ್ಯಾನಿಸಮ್ಗೆ ಕಾಸ್ ಮಾಡೋದಿಲ್ಲ, ನಿಷ್ಕ್ರಿಯಗೊಳ್ಳುತ್ತೆ. ಹಾಗಾಗಿ ಮೆಲನೈಟ್ ಈಸ್ ಯೂಸ್ಡ್ ಇನ್ ಬ್ಯಾಕ್ಟೀರಿಯಲ್ ಪ್ಯಾಥೋಜನ್ಸ್. ಬ್ಯಾಕ್ಟೀರಿಯಲ್ ಪ್ಯಾಥೋಜನ್ಸ್ ಅನ್ನ ಅಲ್ಲಿ ನಿಷ್ಕ್ರಿಯಗೊಳಿಸೋದಕ್ಕೆ ಏನು ಮಾಡ್ತಾರೆ, ಎನ್ಸೈಮ್ ಇನ್ಆಕ್ಟಿವಿಟಿಗೆ ಈ ಒಂದು ಮೆಲನೈಟ್ ಸಬ್ಸ್ಟೆನ್ಸ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ. ದಟ್ ಈಸ್ ಏನಂತ ಕರೀತೇವೆ, ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್. ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್. Now we move on to classification and nomenclature of enzymes. Nomenclature of enzyme. Coming to the classification. ನೋಡೋಣ, ಕ್ಲಾಸಿಫಿಕೇಶನ್ ಅಲ್ಲಿ ಎಷ್ಟು ತರದ ಎನ್ಸೈಮ್ಸ್ ಇದೆ. ಕ್ಲಾಸಿಫಿಕೇಶನ್ ಅಂಡ್ nomenclature of enzymes. So there are classification. There are 6 type of different enzymes as we classified. So we can be classified mainly enzymes into 6 types, 6 different types of enzymes. What are those 6 types of enzymes? First one is oxidoreductase. Oxidoreductase. Reductase. Second one is, that is transferase. Transferases. And third one is, that is hydrolysis. Hydrolysis. Fourth one is lyases. Lyases. Fifth one is isomerases. Isomerases. And last one is ligases. Ligases. So classification of and the nomenclature of enzymes, there are 6 different enzymes are be classified. Those are, they are, first one oxidoreductase, second one transferases, third one hydrolysis, fourth one lyases, fifth one isomerases, sixth one ligases. So these are important different types of enzymes. So what is that enzyme activity in particular reaction? Now we study one by one. First one oxidoreductase. ಹೆಸರೇ ಹೇಳುತ್ತೆ oxidoreductase. This enzyme, this type of enzyme is very necessary for the oxidation and reduction reaction. ಎಲ್ಲಿ ಬೇಕಾಗ್ತದೆ oxidoreductase enzyme? During oxidation and reduction reaction. ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಒಂದು ರಿಯಾಕ್ಷನ್ ಅಲ್ಲಿ ಈ ಎನ್ಸೈಮ್ ಬೇಕಾಗ್ತದೆ. ಸೊ ದಿಸ್ ಕ್ಯಾನ್ ಬಿ catalyzed oxidation and reduction process. Next one, transferases. Next one is transferases. That is transferases. ಹೆಸರೇ ಹೇಳುತ್ತೆ ಏನು, ಟ್ರಾನ್ಸ್ಫರ್ ಮಾಡುವಂಥದ್ದು. ದಿಸ್ ಎನ್ಸೈಮ್ catalyzed transfer of one molecule from the substrate to another substrate.
ಏನ್ ಮಾಡ್ತದೆ, ಮಾಲಿಕ್ಯೂಲ್ ಅನ್ನ ಟ್ರಾನ್ಸ್ಫರ್ ಮಾಡ್ತದೆ, ಆರ್ ಟ್ರಾನ್ಸ್ಫರ್ ಒನ್ ಗ್ರೂಪ್ ಆಫ್ ಮಾಲಿಕ್ಯೂಲ್ ಟು ದಿ ಅನದರ್ ಗ್ರೂಪ್ ಆಫ್ ಮಾಲಿಕ್ಯೂಲ್ ಆಫ್ ಅನದರ್ ಕಾಂಪೌಂಡ್. ಇದು ಒಂದು ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಸಬ್ಸ್ಟ್ರೇಟ್ ಅಲ್ಲಿ ಇರ್ತಕ್ಕಂಥ ಕಾಂಪೌಂಡ್ ಅಂಡ್ ಮಾಲಿಕ್ಯೂಲ್ಸ್ ಅನ್ನ ಟ್ರಾನ್ಸ್ಫರ್ ಇನ್ನೊಂದು ಗುಂಪಿನ ಒಂದು ಮಾಲಿಕ್ಯೂಲ್ಸ್ಗೆ ಏನ್ ಮಾಡುತ್ತಿದ್ದು, ಟ್ರಾನ್ಸ್ಫರ್ ಮಾಡ್ತದೆ. ಅಂತಹ ರಿಯಾಕ್ಷನ್ ನಲ್ಲಿ ಯಾವುದು ಕೆಟಲೈಸ್ ಮಾಡುವಂತಹ ಎನ್ಸೈಮು, ಟ್ರಾನ್ಸ್ಫರೇಸಸ್. ಹೆಸರೇ ಹೇಳ್ತದೆ. ಸೊ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಒನ್ ಮಾಲಿಕ್ಯೂಲ್ ಫ್ರಮ್ ಒನ್ ಗ್ರೂಪ್ ಟು another group of molecule. So that is that reaction held by transferases. Then hydrolysis. Coming to the hydrolysis. This enzyme is very important during hydrolysis process. Hydrolysis ಹೆಸರೇ ಹೇಳುತ್ತೆ, this enzyme catalyzed removal of hydrogen, that is removal of water H2O in the chemical reaction. The process is called as hydrolysis ಅಂತ ಕರಿತೇವೆ. ಆ process ಅನ್ನ hydrolysis. That process held by the help of an enzyme, hydrolysis. Next one, lyases ಅಂತ ಕರಿತೇವೆ. Lyases. These enzymes removes one group of substances from the other group. ಏನ್ ಮಾಡುತ್ತೆ ಇದು ಲಯೇಸಸ್? ಸೊ ದಟ್ ಎನ್ಸೈಮ್ catalyzed removal of one group of molecules from the substrate to another. ಏನ್ ಮಾಡ್ತದೆ ಅದು? ರಿಮೂವ್ ಮಾಡ್ತದೆ, ಒಂದು ಗ್ರೂಪ್ ಮಾಲಿಕ್ಯೂಲ್ಸ್ ಅನ್ನ ರಿಮೂವ್ ಮಾಡ್ತದೆ ಡ್ಯೂರಿಂಗ್ ದಿ ಟೈಮ್ ಆಫ್ ಕೆಮಿಕಲ್ ರಿಯಾಕ್ಷನ್. ಸೊ those enzymes are said to be lyases ಅಂತ ಕರಿತೇವೆ. Lyases, removal of group during the reaction by lyases. Next one, isomerases. Next one is isomerases. These enzymes are useful to conversion of position of isomers. ಏನಾಗ್ತದೆ ಈ ಎನ್ಸೈಮು? ಐಸೋಮರ್ಸ್, ಕೆಮಿಸ್ಟ್ರಿಯಲ್ಲಿ ನೀವು ಈ ಟರ್ಮ್ ಅನ್ನ ಕೇಳಿದ್ದೀರಾ, ಐಸೋಮರ್ಸ್ ಅಂತ ಕರಿತೀವಿ. ಈ ಐಸೋಮರ್ಸ್ ನ ಪೊಸಿಷನ್ ಅನ್ನ ರಿಯಾಕ್ಷನ್ ಅಲ್ಲಿ ಏನ್ ಮಾಡ್ತದೆ, ಇದು ಚೇಂಜ್ ಮಾಡ್ತದೆ. ಸೊ those enzymes involved in the chemical reaction, those conversion of position of isomers in that reaction, those enzymes are useful to conversion of position of isomers. So that can be held by the enzymes known as the isomerases. Next one, ligases. Ligase, joining or linking between two molecules. Ligase ಅಂದ್ರೆ ಕನೆಕ್ಟ್ ಮಾಡುವಂಥದ್ದು, ಜಾಯಿನ್ ಮಾಡುವಂಥದ್ದು. Ligases, this group of enzymes connecting or joining between two molecules. ಎರಡು ಮಾಲಿಕ್ಯೂಲ್ಸ್ ಅನ್ನ ಏನ್ ಮಾಡುತ್ತಿದ್ದು, ಜಾಯಿನ್ ಮಾಡ್ತದೆ. ಹೇಗೆ? ಕಾರ್ಬನ್ ಟು ಆಕ್ಸಿಜನ್. Look at this, carbon to oxygen. So carbon molecule linked or joined with oxygen by ligase, or carbon to sulfur, carbon molecule combining or joined with sulfur molecule by ligase. So ligase nothing but connecting or joining two molecules during the reaction by ligases. So these are the classification of different enzymes, that nomenclature of those enzymes. Now we move on to the last concept, that one is cofactors. Cofactors. ಏನಿದು cofactors ಅಂದ್ರೆ? So cofactors nothing but, so it is a non-chemical protein. It is a non-chemical protein. Chemical protein or metallic ions.
metallic ions. So these are required for enzyme activity. Cofactors andre enappa andre, so it is a non-chemical protein. Protein alla, it is otherwise called as prosthetic group. Enanta karitive? Prosthetic group. Non-protein nothing but prosthetic group. So it is a non-chemical protein or prosthetic group or metallic ions. These are required for enzyme activity during the chemical reaction. These are required for enzyme activity during chemical reaction. Such a group is called as cofactors. Idu navenanta karitivi? Cofactors. So non-chemical protein or prosthetic group. Adanenanta kariteve? Prosthetic group anta kariteve. So next one, that is, these are also called helper molecules. So cofactors are also called helper molecules. Next one, apoenzymes. Apoenzymes or coenzymes, otherwise called as coenzymes. Apoenzymes or coenzymes. So coenzymes or apoenzymes are inactivate enzymes. So the inactivate enzymes are called coenzymes or apoenzymes. They required organic or inorganic substrate when it binds. ಇದು ಏನಂತ ಹೇಳ್ತೀವಿ? ಈ ಒಂದು ಅಪೋಎನ್ಸೈಮ್ ಅಥವಾ ಕೋಎನ್ಸೈಮ್ಸ್ ಅಂತಂದ್ರೆ ಇನ್ಆಕ್ಟಿವ್ ಎನ್ಸೈಮ್ ಅನ್ನ ಅಪೋಎನ್ಸೈಮ್ ಅಂತ ಕರಿತೇವೆ. ಇದಕ್ಕೆ ಏನ್ ಬೇಕಾಗಿದೆ? ಈಗ ರಿಯಾಕ್ಷನ್ ನಡಿಬೇಕಾದ್ರೆ ಇಟ್ ರಿಕ್ವೈರ್ಸ್ ಐದರ್ ಆರ್ಗ್ಯಾನಿಕ್ ಆರ್ ಇನಾರ್ಗ್ಯಾನಿಕ್ ಸಬ್ಸ್ಟ್ರೇಟ್. It requires either organic or inorganic substrate to become the active enzyme. ಆಗೇನಾಗ್ತದೆ? ಇದು ಆಕ್ಟಿವ್ ಎನ್ಸೈಮ್ ಆಗ್ತದೆ. So those are called apoenzymes or coenzymes. Sometimes apoenzymes combines with cofactors. Apoenzyme combines with cofactors. So such a group is called as holoenzyme. So holoenzyme nothing but a combination of apoenzyme and cofactor. That group is called holoenzyme group. So here in this way, enzyme nothing but a apoenzyme. Enzyme nothing but a protein called apoenzyme. So apoenzymes are coenzymes and holoenzymes. That completes the chapter. That completes the concept or the last group of biomolecules, the enzymes. That completes the chapter biomolecules. So this is enough for today's class. ಈ ಒಂದು ಎನ್ಸೈಮ್ನ ಜೊತೆಗೆ ಈ ಒಂದು ಚಾಪ್ಟರ್ ಬಯೋಮಾಲಿಕ್ಯೂಲ್ ಚಾಪ್ಟರ್ ಏನಾಗಿದೆ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಒಂದು ಚಾಪ್ಟರ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಇನ್ ದಿ ನೆಕ್ಸ್ಟ್ ಕ್ಲಾಸ್ I will start or begins with new chapter, cell division, cell structure and cell division in next class. Till then, goodbye.